ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕಲ್ಯಾಣಿ ಫುಲ್ಲು ಸೀರಿಯಸ್ ಆಗಿ ಬಿದ್ದೋಗ್ಬಿಟ್ಟಿದ್ದಾಳೆ. ಪ್ರೇಮ ಬಂದು ಅವ್ರನ್ನ ರೌಡಿಗಳನ್ನೆಲ್ಲ ಹೊಡೆದು ಹಾಕಿ ಆಮೇಲೆ ಲಾಕ್ ಓಪನ್ ಮಾಡಿಕೊಂಡು ಒಳಗಡೆ ಬಂದಿಯಾಳೆ. ಬಂದುಬಿಟ್ಟು ಅತ್ತೆ ಅತ್ತೆ ಅಂತ ಅತ್ತೆನ ಎದ್ದಿಸ್ತಿದ್ದಾಳೆ. ಆದರೆ ಪ್ರೇಮ ಅಂತ ಅಂತಾಳೆ. ಆವಾಗ ಪರವಾಗಿಲ್ಲ ಉಸಿರಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆಗ ಅವ್ರಿಗೆ ಸ್ವಲ್ಪ ನೀರೆಲ್ಲ ಕುಡಿಸಿ ವಿಷ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಆವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತೇಳಿ ಅತ್ತೆ ಹೇಳಿ ಅತ್ತೆ ಅಂತ ಎದ್ದಿಸ್ಕೊಂಡು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾಳೆ. ಆಚೆ ಬರ್ತಿದ್ದಾಳೆ ಬಾಗಿಲಿಂದ. ಅಲ್ಲಿ ರೌಡಿಗಳು ಬಿದ್ದು ಒದ್ದಾಡ್ತಿದ್ದಾರೆ ಒದೆ ತಿಂದು. ಇವಳು ಕರ್ಕೊಂಡು ಆಚೆಗೆ ಹೋದ ತಕ್ಷಣವೇ ರೌಡಿಗಳು ಎದ್ದು ಕೂತ್ಕೊಂಡ್ಬಿಟ್ಟು ಆವಾಗ ಎಲ್ಲೋದ್ರು ಅಂತ ಹುಡ್ಕಾಡ್ತಾರೆ. ಇವಳು ಅಲ್ಲಿ ಟಿ ವಿ ಎಸ್ಸು ನಿಲ್ಲಿಸ್ಬಿಟ್ಟು ಬಂದಿರ್ತಾಳೆ. ಆ ಟಿ ವಿ ಎಸ್ಸಿಗೆ ಒಂದು ವೇಲ್ ಯಾರೋ ಒಣಗಾಕಿರ್ತಾರೆ. ವೇಲ್ ತಗೊಂಡು ಅವಳು ಸೊಂಟಕ್ಕೆ ಇವಳು ಸೊಂಟಕ್ಕೆ ಎರಡು ಜನಕ್ಕೂ ಕಟ್ಕೊಂಡು ಟಿ ವಿ ಎಸ್ಸನ್ನು ಸ್ಟಾರ್ಟ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇರ್ತಾಳೆ. ಅಲ್ಲಿ ಮಧ್ಯದಲ್ಲಿ ಹೋಗ್ತಿರ್ತಾಳೆ. ಅಷ್ಟೊತ್ತಿಗೆ ಪೆಟ್ರೋಲ್ ಖಾಲಿ ಆಗುತ್ತೆ. ಪೆಟ್ರೋಲ್ ಖಾಲಿಯಾಗಿ ಅಲ್ಲೇ ಮಂಗಿಸ್ತಾಳೆ. ಒಂದು ದೇವಸ್ಥಾನ ಸಿಕ್ಕುತ್ತೆ, ದೇವಸ್ಥಾನದ ಹತ್ರ ಮಂಗಿಸ್ತಾಳೆ ಅವ್ರ ಅತ್ತೆನ. ಮಂಗಿಸ್ಬಿಟ್ಟು ದೇವ್ರ ಹತ್ರ ಕೇಳ್ಕೊತಾಳೆ, ದೇವರೇ ಯಾಕೆ ಇಂಥ ಕಷ್ಟ ಕೊಟ್ಟೆ ನನಗೆ, ನಮ್ಮ ಅತ್ತೆಗೆ ಇಂಥ ಕಷ್ಟ ಕೊಡಬೇಕಾ ನೀನು ನಾನೇನು ಮಾಡಲಿ, ಯಾರು ಅಂದರೆ ಯಾರಿಲ್ಲ ಇವಾಗ, ನಾನು ಹಿಂಗೆ ಈಗ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಿ, ಆ ಪೆಟ್ರೋಲ್ ಬೇರೆ ಖಾಲಿ ಆಯಿತು, ನೀನೇ ಕಾಪಾಡಬೇಕಪ್ಪ ಅಂತಾಳೆ. ಆಮೇಲೆ ಇವನು ಈ ಕಡೆ ಮಹೇಶ್ವರಿ ತಮ್ಮ ಅಂದರೆ ಪಂಚಮಿ ಗಂಡ ಇವನಿಗೆ ರಾಮಂಗೆ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಾಯಿದ್ದಾನೆ. ಊರಾಚೆ ಅಲ್ಲೋಗಬೇಕು ಇಲ್ಲೋಗಬೇಕು, ಚಿಕ್ಕಪ್ಪಗೆ ಹುಷಾರಿಲ್ಲ ಹಾಗೆ ಹೀಗೆ ಅಂದ್ಕೊಂಡು. ಆದರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಸುಮ್ಮನೆ ಸುತ್ತಿಸ್ತಾ ಇದ್ದಾನೆ. ರಾಮ ಅದನ್ನು ನಂಬ್ಕೊಂಡು ಹೋಗಿದ್ದಾನೆ. ಏನೂ ಮಾಡೋಕ್ಕಾಗ್ತಾಯಿಲ್ಲ. ಈಗ ಫೋನ್ ಬೇರೆ ಇವನು ಕಿತ್ತಿಟ್ಕೊಂಡಿದ್ದಾನೆ. ಅಂದರೆ ಚಿಕ್ಕಪ್ಪಗೆ ಹುಷಾರಿಲ್ಲ ಅಂತೇಳಿ ಅವನು ಆ ಟೆನ್ಷನಲ್ಲಿದ್ದಾನೆ. ಇವಳು ಫೋನ್ ಮಾಡಿ 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 ಸಾಕಾಗ್ತಿದ್ದಾಳೆ. ಎಷ್ಟು ಸಲ ಫೋನ್ ಮಾಡಿದ್ರು ಫೋನ್ ಎತ್ತಾ ಇಲ್ಲ. ಯಾಕೆಂದರೆ ಅವನು ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿದ್ದಾನೆ. ಹಾಗಾಗಿ ಫೋನ್ ಎತ್ತಾ ಇಲ್ಲ. ನಾಟ್ ರೀಚಬಲ್ಲು, ಸ್ವಿಚ್ ಆಫ್ ಅಂತ ಬರ್ತಾಯಿದೆ. ಆಮೇಲೆ ಇವಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಹೆಂಗೋ ಯಾರೋ ಸಹಾಯ ಮಾಡ್ತಾರೆ, ಕರ್ಕೊಂಡು ಹೋಗ್ತಾಳೆ ಅಂತ ಇಟ್ಕೊಳ್ಳೋಣ. ಕರ್ಕೊಂಡು ಹೋದರೆ ಹಾಸ್ಪಿಟ್ಲಿಗೆ ಪಾಪ ಅಲ್ಲಿ ದೇವಸ್ಥಾನದ ಹತ್ರ ಮಂಗಿಸಿರ್ತಾಳೆ ಒಂದು ಮರ ಇದ್ರ ಹತ್ರ. ಪಾಪ ಅವಳು ಎಷ್ಟು ಒದ್ದಾಡ್ತಿದ್ದಾಳೆ ಅಂದರೆ ಹಾಗೆ ಪಾಪ ಒದ್ದಾಡ್ತಿದ್ದಾಳೆ. ಜೀವ ಹೋಗೋ ತುದಿ ಇದೆ. ಹೊಟ್ಟೆ ಉರಿ ಅವಳಿಗೆ ಅಷ್ಟು ಹಿಂಸೆ ಪಡ್ತಿದ್ದಾಳೆ. ಅದನ್ನು ನೋಡೋಕ್ಕಾಗಲ್ಲ. ಈ ಕಡೆ ಬಂದರೆ ಕಾವ್ಯ ಬೈದ್ಲು ಅಂತೇಳಿ ಇವನು ಸಿಟ್ಕೊ ಹೋಗಿದ್ದಾನೆ. ಸಿಕ್ಕಿಲ್ಲ. ಅವರಪ್ಪ ಅವಳು ಇಬ್ಬರು ಹುಡುಕ್ತಿದ್ದಾರೆ. ಆದರೆ ಎಲ್ಲಿ ಹುಡುಕಿರೂ ಇಲ್ಲ. ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಅಪ್ಪನೂ ಟೆನ್ಷನ್ ಆಗಿಬಿಟ್ಟಿದ್ದಾನೆ, ಮಾದೇವ ಎಲ್ಲಿ ಹೋದ ಅಂತೇಳಿ. ಕಾವ್ಯನೂ ಟೆನ್ಷನ್ ಆಗಿದ್ದಾಳೆ. ಫಸ್ಟು ಬೈಯುವಾಗ ಬೈದ್ಬಿಟ್ಲು. ಇವಾಗ ನೋಡಿದ್ರೆ ಅವನೇ ಸೀಟ್ ಕೊಡಿಸಿರೋದು, ಅವನೇ ಓದಿಸ್ತಿರೋದು ಅಂತೆಲ್ಲ ಗೊತ್ತಾದ ಮೇಲೆ ಈಗ ಅವನ ಮೇಲೆ ಕನಿಕರ ಬಂದಿದೆ. ಆದರೆ ಅವನೇ ಇಲ್ಲ, ಎಲ್ಲಿ ಹೊರಟೋದ ಅಂತ ಗೊತ್ತಿಲ್ಲ. ಹಾಗಾಗಿ ಆಮೇಲೆ ಅವಳಿಗೆ ಇವಾಗ ಮಾದೇವ ಬೇಕು ಅನ್ನಿಸ್ತಾ ಇದೆ. ಮಾದೇವ ಸಿಗ್ತಾ ಇಲ್ಲ. ಸರಿ ನೀನು ಹೋಗಮ್ಮ, ಮಲ್ಕೊಂಡಿರು, ಬೆಳಗ್ಗೆಯಿಂದ ಹುಡುಕಿ ಸಾಕಾಗಿದೆಯಾ, ನಾನು ಹುಡುಕ್ತೀನಿ ನೋಡೋಣ ಅಂಥೇಳಿ ರಾತ್ರಿ ಎಲ್ಲ ಹುಡುಕ್ತಾರೆ, ಎಲ್ಲೂ ಸಿಕ್ಕಿರಲ್ಲ. ಇವಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಲು. ಅಲ್ಲಿ ಅಡ್ಮಿಟ್ ಮಾಡಿದ್ದಾಳೆ. ಅವಳು ಸುಸ್ತಾಗ್ಬಿಟ್ಟಿದ್ದಾಳೆ. ಹಂಗಾಗಿ ಡಾಕ್ಟ್ರ್ ಹೇಳಿದ್ರು ಇವ್ರಿಗೂ ಮೇಡಮ್ಗೆ ಸ್ವಲ್ಪ ಇಂಜೆಕ್ಷನ್ ಇದು ಏನದು ಗ್ಲುಕೋಸ್ ಹಾಕಿ ಅಂತ ಹೇಳೋದ್ಲು. ಗ್ಲುಕೋಸ್ ಹಾಕಿ ಅಂದರೆ ಅವಳು ನನಗೇನೂ ಬೇಡ, ನಮ್ಮ ಅತ್ತೆ ಹುಷಾರಾದರೆ ಸಾಕು, ನಮ್ಮ ಅತ್ತೆ ಫಸ್ಟು ಹುಷಾರಾಗಲಿ, ನಾನು ಏನಾದರೂ ಆಗೋಗಲಿ, ನನಗೇನೂ ಬೇಡ, ಹೋಗಿ ನಮ್ಮ ಅತ್ತೆ ನೋಡ್ಕೊಳ್ಳಿ ಫಸ್ಟು ಅಂತ ಕಳಿಸಿದ್ಲು. ಈ ಕಡೆ ಇವ್ರು ದೇವಸ್ಥಾನಕ್ಕೆ ಹೋದವ್ರು 3 ಜನ ಬರ್ತಾರೆ. ಬಂದುಬಿಟ್ಟು ನೋಡ್ತಾರೆ ವಾತಾವರಣ, ರೌಡಿಗಳು ಒದೆ ತಿಂದು ಬಿದ್ದಿದ್ದಾರೆ. ಬಾಗಿಲು ಓಪನ್ ಆಗಿದೆ. ಕಲ್ಯಾಣಿ ಇಲ್ಲವೇ ಇಲ್ಲ. ಏನು ಕತೆ ಇದು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ದೇವಸ್ಥಾನಕ್ಕೆ ಹೋದವ್ರು ಮನೆಗೆ ಅಚ್ಚುಕಟ್ಟಾಗಿ ಬರ್ತಾಯಿದ್ದಾರೆ, ಸತ್ತೋಗಿರ್ತಾಳೆ ಇಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದು ನೋಡಿದ್ರೆ ಇಲ್ಲವೇ ಇಲ್ಲ. ಏನು ಕತೆ ಅನ್ನೋದು ಗೊತ್ತಾಗಿಲ್ಲ. ರೌಡಿಗಳು ನೋಡಿದ್ರು ರೌಡಿಗಳು ಒದೆ ತಿಂದು ಒದ್ದಾಡ್ತಾ ಇದ್ದಾರೆ. ಇವಳಿಗೆ ಮಹೇಶ್ವರಿಗೆ ಆಗಲೇ ಕಣ್ಣೀರು ಬರೋಕ್ಕೆ ಸ್ಟಾರ್ಟ್ ಆದವು.
ಗೊತ್ತಾ ಇದು ನಾವು ಸಿಕ್ಕಾಕೊಳ್ಳೋದೇ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಈ ಕಡೆ ಹಾಸ್ಪಿಟ್ಲಲ್ಲಿ ತಕ್ಷಣ ಓಡಿ ಬಂದು ಪ್ರೇಮ ಓಡಿ ಬಂದು ಹೀಗೆ ನಮ್ಮ ಅತ್ತೆಯವರಿಗೆ ಸೀರಿಯಸ್ ಆಗಿದೆ, ಬನ್ನಿ ಬೇಗ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಬೇಗ ಕರ್ಕೊಂಡು ಬಂದು ಸ್ಟ್ರೆಚ್ಚರ್ ತೊಗೊಂಡೋಗಿ ಹಾಕ್ಕೊಂಡು ಬಂದು ಬೇಗನೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಎಲ್ಲ ಮಾಡಿ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ವಿಷ ಎಲ್ಲ ತೆಗೆದು ಹೊಟ್ಟೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಬೇಕು. ಏನು ಮಾಡಬೇಕು ಅಂತ ಅವಳಿಗೆ ಗೊತ್ತಾಗಿಲ್ಲ. ಪಾಪ ಭಾಳ ಹಿಂಸೆ ಪಡ್ತಾ ಇದ್ದಾಳೆ. ಇವಳಂತೂ ಕಲ್ಯಾಣಿ ಒದ್ದಾಡ್ತಿದ್ದಾಳೆ, ವಿಷ ಅಲ್ವಾ, ಒದ್ದಾಡ್ತಾ ಇದ್ದಾಳೆ ಪಾಪ. ಏನೋ ಅವಳು ಮಾಡಿರೋ ಪುಣ್ಯದ ಕೆಲಸಕ್ಕೆ ಅವಳು ಹುಷಾರಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಬೇಗ ಬೇಗ ಎಲ್ಲ ರೆಡಿ ಆಗುತ್ತೆ. ಹೀಗೆ ನೋಡಿ, ಒಳ್ಳೆಯವರು ಅಂತ ನಾವು ನಂಬ್ಕೊಂಡು ಏನೆಲ್ಲ ಮಾಡ್ತೀವಿ, ನಮಗೆ ಕೆಟ್ಟದ್ದು ಬಯಸ್ತಾರೆ. ಇಂಥ ಜನಗಳು ಇದ್ದಾರೆ. ಮನೆಯಲ್ಲೇ ಇದ್ಕೊಂಡು ಮನೆಯಲ್ಲೇ ಈ ಥರ ಮಾಡೋರಿಗೆ ಏನು ಹೇಳ್ಬೇಕು ಹೇಳಿ. ಪಾಪ ಇವಳು ಪ್ರೇಮ ಬರೀ ಮದುವೆದು ಒಂದು ಸುಳ್ಳು ಹೇಳಿದ್ಲು ಅಷ್ಟೇ. ಅದನ್ನೇ ಅವ್ರ ಅತ್ತೆ ತಡ್ಕೊಳಕ್ಕಾಗಲಿಲ್ಲ. ಮದುವೆ ಮಾಡ್ಕೊಂಡಿದ್ದು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಮನೆಯಿಂದ ಆಚೆ ಹಾಕಿದ್ಲು ಕಲ್ಯಾಣಿ. ಇವಾಗ ಅವಳೇ ಬೇಕಾಯಿತು, ಹುಡ್ಕೊಂಡು ಬಂದ್ಲು. ಅಂದರೆ ಅವಳು ಡೈವರ್ಟ್ ಮಾಡೋಕ್ಕೋಸ್ಕರ ಮನಸ್ಸನ್ನು ರಾಮನ್ನು ಮತ್ತು ಪಂಚಮಿನೂ ಉಳಿಸ್ಕೊ ನೋಡೋಣ, ಒಂದು ವಿಕೆಟ್ ಔಟ್ ಇವತ್ತು ಅಂತ ಹೇಳಿದ್ಲ. ಆವಾಗ ಇವಳು ಯೋಚನೆ ಮಾಡಿದ್ಲು, ಪಂಚಮಿ ದೇವಸ್ಥಾನಕ್ಕೆ ಹೋದರೆ ಅಷ್ಟು ಜನ ಮುಂದೆ ಅವಳನ್ನೇನು ಮಾಡೋಕ್ಕಾಗಲ್ಲ. ಈ ಕಡೆ ರಾಮಂಗೆ ಅವನು ಚಿಕ್ಕಪ್ಪಗೆ ಹುಷಾರಿಲ್ಲ ಅಂತ ಹೋಗಿದ್ದಾನೆ, ಅವನು ಹೆಂಗೋ ಬಚಾವಾಗಿ ಬರ್ತಾನೆ. ಇವರಿಬ್ಬರು ಸೇಫ್ ಅಂದಮೇಲೆ ಮತ್ತಿನ್ಯಾರಿಗೆ ಪ್ರಾಬ್ಲಮ್ ಆಗಿರೋದು ಅಂತ ಹೇಳ್ಬಿಟ್ಟು ಆಗ ಯೋಚನೆ ಮಾಡಿ ಕಲ್ಯಾಣಿ ಅತ್ತೆ ಹುಷಾರಿರಲಿಲ್ಲ, ಕಲ್ಯಾಣಿ ಅತ್ತೆಗೆ ಏನಾರ ಮಾಡಿಬಿಟ್ಟಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಕಲ್ಯಾಣಿ ಅತ್ತೆನ ಹುಡ್ಕೊಂಡು ಹೋದ್ಲು. ಸದ್ಯ ಆ ಟೈಮಿಗೆ ಕರೆಕ್ಟಾಗಿ ಅವಳಿಗೆ ತಲೆ ಓಡಿ ಕಲ್ಯಾಣಿನ ಹುಡುಕೊಂಡು ಹೋಗಿದ್ದಕ್ಕೆ ಕಲ್ಯಾಣಿ ಉಳ್ಸೋಕ್ಕೆ ದಾರಿ ಆಯಿತು. ಇಲ್ಲ ಅಂದಿದ್ರೆ ಪಾಪ ಕಲ್ಯಾಣಿ ಹೋಗ್ಬಿಟ್ಟಿರೋಳು. ಅವಳನ್ನೇನೋ ಹೆಂಗಾದರೂ ನೋಡಿ, ಇಬ್ಬರು ಗಂಡು ಮಕ್ಕಳಿದ್ದು, ಇಬ್ಬರು ಸೊಸೆಯರಿದ್ದು, ಮೈದಾ ಇದ್ದು, ಎಲ್ಲರೂ ಇದ್ರೂ ಅವಳನ್ನು ಕಾಪಾಡೋಕ್ಕಾಗಲಿಲ್ಲ. ಕೊನೆಗೂ ಒಬ್ಬಳೇ ಸೊಸೆ ಬಂದು ಕಾಪಾಡಬೇಕಾಯ್ತು. ಅದರಲ್ಲೂ ಅವಳಿಗೆ ಪಾಪ ಕಾರಿಲ್ಲ, ಬೈಕಿಲ್ಲ, ಏನಿಲ್ಲ, ಹೆಂಗೆಲ್ಲ ತಗೊಂಡೋಗ್ಬೇಕು, ಎಷ್ಟು ಕಷ್ಟಪಟ್ಟು ಎತ್ಕೊಂಡು ಹೋಗ್ಬೇಕು. ಇಷ್ಟೆಲ್ಲ ಮಾಡಿ ಪಾಪ ಹುಷಾರಾಗ್ಬಿಟ್ರೆ ಸಾಕು ಅಂತ ಅವಳು ಬೇಡ್ಕೊತಾ ಇದ್ದಾಳೆ. ಯಾರ ಕಾಂಟ್ಯಾಕ್ಟಿಗೂ ಸಿಗ್ತಾ ಇಲ್ಲ. ಈ ಕಡೆ ಮಹಾದೇವ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ, ಈ ಕಡೆ ರಾಮ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ, ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾಳೆ ಅವಳು? ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಯ್ತಾಯಿಲ್ಲ ಪಾಪ. ಅಂಥ ಸಿಚುವೇಷನಲ್ಲಿ ಏನು ಮಾಡಬೇಕು? ಬಟ್ ಗಟ್ಟಿ ಪ್ರೇಮ ಅಂದರೆ ಈ ಸೀರಿಯಲಲ್ಲಿ ಅಷ್ಟು ಗಟ್ಟಿ ಮನಸ್ಸಿಂದ ಅವಳು ಧೈರ್ಯ ಮಾಡಿ ಮಾಡ್ತಿದ್ದಾಳಲ್ಲ, ಅದಕ್ಕೆ ಗ್ರೇಟ್ ಅನ್ನಬೇಕು. ಈ ಕತೆ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆದ ಕತೆ. ನೋಡಿ ಎಲ್ಲರೂ ಫಸ್ಟಿಂದನೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ ನೋಡಿ ಕತೆನ, ನಿಮಗೆ ಅರ್ಥ ಆಗುತ್ತೆ. ಈ ನಾಳಿನ ಎಪಿಸೋಡಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.